ಟು ಮೈ ಚಾನಲ್. ಗುಡ್ ಆಫ್ಟರ್ನೂನ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಈ ಟೈಮ್ ಬಂದು ನೋಡ್ರಿ ಮಧ್ಯಾಹ್ನ ಅಷ್ಟು 2 ಗಂಟೆಗೆ ಅದು ಮಾರ್ನಿಂಗ್ ಶಿಫ್ಟ್ ಡ್ಯೂಟಿಗೆ ಹೋಗಿ ಬಂದೆ. ನೆಕ್ಸ್ಟ್ ನೋಡಿ ಇನ್ನೊಂದೇನಂದ್ರೆ ಈ ಮಂತ್ ಏಪ್ರಿಲ್ 28 ನಮ್ಮ ಶ್ರೇಷ್ಠ ಪುಟ್ಟಿಗೆ 1 ಇಯರ್ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಆಕಿಗೆ ಒಂದು ಕ್ಯೂಟಾಗಿ ಫ್ರಾಕ್ ತೊಗೊಂಬರ್ಬೇಕಂತ ಹೊಂಟಿದ್ದೀವಿ ನಾವು ಶಾಪಿಂಗ್ ಮಾಡ್ಕೊಂಬಂದು ನೆಕ್ಸ್ಟ್ ಮತ್ತು ಬಾಗೇವಾಡಿಗೆ ಹೋಗ್ಬೇಕು. ಇವತ್ತು ಬಸವ ಜಯಂತಿ ಐತೆ ನೋಡ್ರಿ. ಎಲ್ಲರಿಗೂ ಬಸವ ಜಯಂತಿ ಹಾರ್ದಿಕ ಶುಭಾಶಯಗಳು. ಬರೀ ಇವತ್ತಿನ ಹೆಂಗೆಲ್ಲ ಹೋಗುತ್ತಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ಅಂತ ದಿವ್ಯಾ ನಾನು ಹೊಂಟಿವಿ. ಆಲ್ರೆಡಿ ದಿವ್ಯಾ ರೆಡಿ ನಿಂತ ನೋಡಿ. ಬರೀ ಸ್ಕಾರ್ಫ್ ಹಾಕೊಂಡು ರೆಡಿಯಾಗಿ ನೀ ಬಿಸಿಲಿಗೆ ಎಲ್ಲಿಗೆ ಹೋಗೋಕೆ ಹೋಗ್ಲಾಕದ ಅದ್ರ ಅನಿವಾರ್ಯ ಐತೆ ನೋಡಿ. ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ಹೊಂಟಿವಿ. ಬರೀ ಎಲ್ಲೆಲ್ಲಿ ಹೋಗ್ತೀವಿ ಯಾರ್ಯಾವ ಶಾಪಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಸುಮ್ಮ ಅಲ್ಲಿ ಹೋಗಿಂದೇ ಗೊತ್ತು ನೋಡಿರಿ ಯಾವ ಥರ ತೊಗೋಬೇಕತ್ತಿನ ಪ್ಲ್ಯಾನ್ ಇಲ್ಲ. ಸ್ವಲ್ಪ ಸಿಮ್ಲರ್ ತೊಗೋಬೇಕತ್ ಮಾಡೀವಿ. ಅವ್ರದ್ದು ಪಪ್ಪ ಮಮ್ಮಿದು ಆಕಿಂದು ಅಲ್ಲಿ ಹೋಗಿಂದೆ ಆಕಿ ಯಾವ್ದು ತೊಗೋತೀವಿ ಅದ್ರ ಮ್ಯಾಗ ಆಕಿನ ತೊಗೊಳೋದು ನೋಡ್ರಿ. ಸಾಲ್ ಬಸವ ಜಯಂತಿ ನೋಡ್ರಿ ಫುಲ್ ಗ್ರ್ಯಾಂಡಾಗೆಲ್ಲ ಡೆಕೋರೇಷನ್ ಮಾಡ್ಬಿಟ್ರೆ. ಫುಲ್ ರೋಡ್ ಸೈಡೆಲ್ಲ ನೋಡ್ರಿ ಇದೆಲ್ಲ ಹಾಕ್ಬಿಟ್ಟಿದ್ರು ನೋಡಿ. ಫುಲ್ ಜಗ್ಬಗನಾಥದ್ ಶಾಸ್ತ್ರಿ ಮಾರ್ಕೆಟ್ ಸೈಡ್ ಅಂತೂ ಮತ್ತು ಎಲ್ಲ ಕಡೆ ಫುಲ್ ಬಸವ ಸ್ಮಾರಕ ಕಡೆ ಅಂತೂ ಅದು ಬಸವ ಸ್ಮಾರಕ ಅಂತ ಬಾಗೇವಾಡಿದ್ದು ಬಸವೇಶ್ವರ ಸರ್ಕಲ್ ಕಡೆ ಅಂತೂ ಫುಲ್ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟಾರೆ ನೋಡ್ರಿ. ಅಲ್ಲಿ ಮುಂದೇನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಬಂದ್ವಿ ನೋಡ್ರಿ. ಎಲ್ಲ ಅಂತ ಹೇಳಿದ್ರೆ ಇದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ದಾಗ ನೋಡಿದ್ಲಕ್ಕಿ ನಮ್ಮ ದಿವ್ಯಾ ಸ್ಮಾಲ್ ವಂಡರ್ ಅಂತೇಳಿ ಕಿಡ್ಸ್ದು ಡ್ರೆಸ್ ಅದಾವಂತ ಮಸ್ತ್ ಅದಾವ ಫ್ರಾಕ್ ಅಂತ ಹೇಳಿದ್ರು. ಹಂಗಾಗಿ ಫಸ್ಟ್ ಟೈಮ್ ನೋಡಿ ನಾವು ಬಂದಿದ್ದು ಇನ್ಸ್ಟಾಗ್ರಾಮ್ದಾಗ ನೋಡಿ ಬಂದಿದ್ದು. ಬರೀ ನೋಡಮ್ಮ ಯಾವ ಥರ ಎಲ್ಲ ಕಲೆಕ್ಷನ್ಸ್ ಅದಾವ ಅಂತೇಳಿ ದಿವ್ಯಾ ನೋಡಾಕತ್ತಾಳ. ಈ ಥರ ಹಿಂಗೆ ಬ್ಯಾಕ್ ಸೈಡ್ ಏನೈತಿ ಈ ಥರ ಫ್ರಾಕ್ ಹಿಂಗೆ ಲೆಂತಿಗೆ ಮಸ್ತ್ ಇದ್ದಿದ್ದು ಟ್ರೆಂಡ್ ಆಗ್ಯ ನೋಡ್ರಿ ಅವು. ಅದಕ್ಕೆ ಆ ಟೈಪ್ ತೊಗೋಬೇಕಂತ ನೋಡಾಕತ್ತಿದ್ವಿ ನೋಡಿ. ಆಲ್ಮೋಸ್ಟ್ ಎಲ್ಲ ಫ್ರಾಕೇ ಅದ ನೋಡ್ರಿ ಇಲ್ಲಿ. ಸಿಂಡ್ರೆಲ್ಲಾ ಫ್ರಾಕ್ ಆಮೇಲೆ ಈ ಕಲರ್ ಇಷ್ಟ ಆಯ್ತು ನಮಗೆ. ಬಟ್ ಅದು ಸೈಲೆಂಟ್ ಅನ್ನಿಸ್ತು. ಬಟ್ ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಇದ್ರೆ ಚಲೋ ಅನಿಸ್ತು ಅಂಥೇಳಿ ಇನ್ನೊಂದು ಸ್ವಲ್ಪ ವೆರೈಟೀಸ್ ಕೇಳಿದ್ವಿ. ಅದಷ್ಟೇ ಅಂದ್ರೆ ನೋಡ್ರಿ ಇವು ನೋಡಿರಿ ಈ ಥರ ಅದಾವು. ಸ್ವಲ್ಪ ದೊಡ್ಡವ್ರ ಹುಡುಗರಿಗೆ ಮಸ್ತ್ ಅದಾವೆ ಎಲ್ಲ ವೆರೈಟೀಸ್. ಜಾಸ್ತಿ ಫ್ರಾಕ್ ಮಸ್ತ್ ಅದ ನೋಡ್ರಿ. ಅದರ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸೋದು ಫ್ರಾಕೇ ಚಂದ ಅನ್ನಿಸ್ತಾವು. ಬಟ್ ನಮಗೆ ಇನ್ನೊಂದು ಸ್ವಲ್ಪ ಬೇರೆ ಟೈಪ್ ಬೇಕಾಗಿತ್ತು. ಇದು ಒಂದು ಇಷ್ಟ ಆಗಿತ್ತು. ಇದು ನೋಡ್ರಿ ಒಂಥರ ಮಸ್ತ್ ಐತಲ್ಲ, ಕ್ಯೂಟ್ ಐತಿ. ಬಸ್ ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗ ಬೇಕನ್ನಿಸ್ತು. ಅದಕ್ಕೆ ನಾವು ನೋಡಾಕತ್ತಿದ್ವಿ. ವಿಚಾರ ಮಾಡಿದ್ವಿ. ಇಲ್ಲಿ ಒಂದು ಶಾಪ್ನ ನೋಡಿ ಬಂದೀವಿ ಫ್ರಾಕ್ ಅದು ಯಾಕೋ ಸ್ವಲ್ಪ ಅಷ್ಟು ಗ್ರ್ಯಾಂಡ್ ಅನ್ಸಲ್ತು. ಅದಕ್ಕೆ ಈಗ ನೆಕ್ಸ್ಟ್ ನೋಡ್ರಿ ಇದು ಲಾಸ್ಟ್ ಟೈಮ್ ಯಾವಾಗಲೂ ತೊಗೋತೀವಲ್ಲ ನಾವು ಅಲ್ಲಿ ಹೋಗ್ಬೇಕಂತೆ ಹೊಂಟಿವಿ. ಇಷ್ಟು ಬಿಸಿಲು ಐತಿ ಈಗ ಚಾ ಬೇಕೈತಿ. ಇಂಥ ಬಿಸಿಲಾಗ ಚಾ ಕುಡಿತಾ ನೋಡ್ರಿ. ಎಂತೆಂಥ ಜನ ಅದಾರ ನೋಡ್ರಿ. ಚಾ ಬೇಕತ್ತಕಿ. ನಾ ಜ್ಯೂಸ್ ಕುಡಿಂ ಬಾತ್ ನಾ ಅಂತೀನಿ. ಚಾ ಕುಡಿತಾ ಆತಕಿ ಬಿಸಿಲಾಗ. ಗಾಡೆಲ್ಲ ನೋಡ್ರಿ ಫುಲ್ ರೋಡ್ ಮಾಡಾಕತ್ಬಿಟ್ಟಾರ. ಹಾಗಾಗಿ ಗಾಡಿ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ನಡ್ಕೊಂಡು ಹೊಂಟಿ ನೋಡ್ರಿ. ಬಿಸಿಲಿಗೆ ಸಾಕಾಯ್ತು ನೋಡ್ರಿ. ಕಡೆಗೆ ಇಲ್ಲೇ ಬಂದು ನೋಡ್ರಿ ಕಿಡ್ಸ್ ಝೋನ್ಗೆ ಬಂದೀವಿ. ಯಾವಾಗಲೂ ನಾವು ಇಲ್ಲೇ ತೊಗೋತೀವಿ. ಇಲ್ಲಿ ಎಲ್ಲ ಫ್ರಾಕ್ ಮಸ್ತ್ ಅದ ನೋಡ್ರಿ. ಫುಲ್ ಕ್ಯೂಟಾಗಿ ಗ್ರ್ಯಾಂಡ್ ಲುಕ್ಕೇ ಅನ್ಸಾಕತ್ತಿದ್ದು. ಆಲ್ಮೋಸ್ಟ್ ಇಲ್ಲಿ ವೆರೈಟಿ ಜಾಸ್ತಿ ಇರ್ತಾವೆ. ಬಟ್ ಇಲ್ಲಿ ಸಿಂಗಲ್ ಪೀಸ್ ಇರ್ತಾವೆ ನೋಡ್ರಿ. ಒಂದು ತೊಗೊಂಡ್ರೆ ಅದೇ ಥರ ಸೇಮ್ ಕಲರ್ ಬೇರೆ ಸಿಗೋಂಗಿಲ್ಲ. ಪ್ಯಾಟ್ರನ್ಸ್ ಬೇರೆ ಕಡೆ ಸಿಗೋಂಗಿಲ್ಲ. ಅಷ್ಟು ಮಸ್ತ್ ಇರ್ತಾವೆ. ಅಲ್ಲಿ ತೊಗೊಂಡು ಬಂದ್ವಿ. ಕೆಳಗಡೆ ನೋಡ್ರಿ ಇಲ್ಲಿ ಅಲ್ಲೇ ನೋಡ್ರಿ 70% ಆಫ್ ಇಟ್ಟಿದ್ರು ಕೆಳಗಡೆ. ಅದೇ ಕಿಡ್ಸ್ ಝೋನ್ ಒಳಗೆ. ಬಟ್ ಕೆಲವೊಂದು ಲಾಸ್ಟ್ ಪೀಸ್ ಇರ್ತಾವಲ್ಲ ಹಾಗಾಗಿ ಒಂದೊಂದು ಪೀಸ್ ಇದ್ದಿದ್ದು ಕೆಳಗಡೆ ಇಟ್ಟಿದ್ರು. ಆಲ್ಮೋಸ್ಟ್ ಅಲ್ಲಿ ಕ್ವಾಲಿಟಿ ಎಲ್ಲ ಮಸ್ತ್ ಇರ್ತಾವೆ. ಫೈನಲಿ ಒಂದು ಫ್ರಾಕ್ ತೊಗೊಂಡು ನೋಡ್ರಿ ಇಲ್ಲೇ ಕಿಡ್ಸ್ ಝೋನ್ ಒಳಗೆ. ಯಾರಿಗಾರು ಬೇಕಂದ್ರೆ ಅಲ್ಲಿ ಆಫರ್ ಇದ್ದಲ್ಲಿ ಬಂದು ವಿಸಿಟ್ ಮಾಡ್ಬೋದು ನೋಡ್ರಿ. ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಏನಾರ ಕೂಲಾಗ ಸ್ವಲ್ಪ ಸೋಡಾ ತೊಗೊಂಡ್ಬೇಕಂತ ಬಂದಿದ್ದು ನೋಡ್ರಿ. ನೀನೇ ರೆಡಿ ಮಾಡ್ಕೋಬೇಕೇನು? ರೆಡಿ ಮಾಡ್ಕೊಡಲ್ಲ. ಬರೀ ಸೋಡಾ ಕೊಡಿ ಮತ್ತು ಫುಲ್ ಕೂಲ್ ಆಗೋ ಮತ್ತು ಸೋಡಾ ಕೊಡಿ. ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ತಂಗಿಗೆ ಸಾರಿ ಅದೇ ಕಲರ್ ತೊಗೋಬೇಕಂತೆ ಬಂದು ನೋಡ್ರಿ ಡ್ರೆಸ್ ಲೈನಿಗೆ. ಬರೀ ಅದೇ ಕಲರ್ ಹೆಂಗೂ ಫ್ರಾಕ್ ಐತಿ. ಫ್ರಾಕ್ ಅದು ನೋಡಿಕೊಂಡು ಸೇಮ್ ಕಲರ್ ತೊಗೊಂಡ್ರೆ ಆಯ್ತು ಅಂತೇಳಿ. ಸೇಮ್ ಅನ್ಸು ನೋಡು. ಕೇಳಿ ಹೌದು. ಅಲ್ಲಿ ಸುನಂದನ್ರ ಸಾರಿನೂ ತೊಗೊಂಡು ನೋಡ್ರಿ. ಹೋಗೋ ಮೀನು ಸ್ವಲ್ಪ ಒಂದಿಷ್ಟು ಮಮ್ಮಿ ನೋಡ್ರಿ. ಇಲ್ಲೆಲ್ಲ ರೋಡೆಲ್ಲ ಕೆಟ್ಟಬಿಟ್ಟೈತಿ. ಎಷ್ಟು ಇದಾಗೈತಿ ನೋಡ್ರಿ. ಅಲ್ಲಿಷ್ಟು ತೊಗೊಂಡು ಇನ್ನು ಬಸ್ಸಿಗೆ ಹತ್ತಿ ಬಾಗೇವಾಡಿ ಹೋಗ್ಬೇಕು ನೋಡ್ರಿ. ಬಸವ ಜಯಂತಿ ಮುಗಿದಿಂದ ಹೋಗೋದಾಗೈತಿ ನಾವು. ಮತ್ತೊಂದು ಶಾಪಿಂಗ್ ಮಾಡಿ ಸಾಕಾಯ್ತು ನೋಡ್ರಿ. ಇಲ್ಲಿ ಫೇಮಸ್ ರ್ಯಾಂಬೋ ರಾಜ್ ಜ್ಯೂಸ್ ಸೆಂಟ್ರ್ ಐತಿ. ಭಾರಿ ಇರ್ತಾವತ್ತು ನೋಡ್ರಿ. ಟ್ರೈ ಮಾಡೋಣ ಬರ್ರಿ ನಾವು ಒಂದ್ಸಲ. ದಿವ್ಯಾ ಹೇಳಕತ್ತ ಭಾರಿ ಇರ್ತಾವ ಅಂತೇಳಿ. ರ್ಯಾಂಬೋ ರಾಜ್ ಜ್ಯೂಸ್ ಸೆಂಟ್ರ್ ಅಂತ ನೋಡ್ರಿ. ಒಂದು ಮ್ಯಾಂಗೋ ಮಿಲ್ಕ್ ಶೇಕ್ ತೊಗೊಂಡಿವಿ. ಆಮೇಲೆ ಲಸ್ಸಿ ಒಳಗೆ ಡ್ರೈ ಫ್ರೂಟ್ಸ್ ಲಸ್ಸಿ ತೊಗೊಂಡಿವಿ. ಬರೀ ಟೇಸ್ಟ್ ಮಾಡೋಣ ಎರಡು ಹೆಂಗದ ಅಂತ.
ಮಸ್ತ್ ಇತ್ತು ನೋಡಿರಿ ಜ್ಯೂಸ್. ಆಮೇಲೆ ಲಸ್ಸಿ ಫ್ರೂಟು ಮಸ್ತ್ ಇತ್ತು, ಟೇಸ್ಟಿಯಾಗಿತ್ತು ನೋಡಿರಿ. ಹುಳಿ ಏನು ಇದ್ದಿದ್ದಿಲ್ಲ. ಮ್ಯಾಂಗೋ ಚೀಪ್ ಆ್ಯಂಡ್ ಬೆಸ್ಟ್ ಅಂದರೆ ಒಂದು 80 ರುಪೀಸ್ ಮಿಲ್ಕ್ ಶೇಕ್ ಆಯಿತು. ಮ್ಯಾಂಗೋ ಮಿಲ್ಕ್ ಶೇಕ್. ಲಸ್ಸಿಗೆ 60 ರುಪೀಸ್ ಇತ್ತು ನೋಡಿ. ಮಾಲೆಲ್ಲ ತೊಗೊಂಡು ಮನೆ ಕಡೆ ಬಂದು ನೋಡಿರಿ. ಶಾಪಿಂಗ್ ಮುಗಿಸ್ಕೊಂಡು ಟೈಮ್ ತಿರುಗಿ ಎಷ್ಟು 5:30 ಆಯಿತು. ಹೊರಗಂದ್ರೆ ಫುಲ್ ಮಳೆ ಬರತೈತಿ. ಅದಕ್ಕೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತು ವಾಪಸ್ ಬಾಗೇವಾಡಿ ಹೋಗ್ಬೇಕಂತ ಹೊಂಟಿ ನೋಡಿರಿ. ಬರೀ ಹೋಗೋ ಮತ್ತು ಬಸು ಜಯಂತಿಗೆ ಹೋಗ್ಬೇಕು ಅನ್ಕೊಂಡು ಟೈಮ್ ಬರೀ 5 ಗಂಟೆ ಆಯ್ತು. ಹೋಗ್ಬೇಕಾರೆ 6:30 ಆಗುತ್ತೆ. ಸುಮ್ಮನೆ ನಮಸ್ಕಾರ ಮಾಡಿ ಬಂದ್ಬಿಟ್ರೆ ಆಯಿತು. ಟೈಮೇ ಆಗೈತಿ. ಸುಮ್ಮನೆ ಸ್ಮಾಲ್ ಕೊಟ್ಟು ಬಂದಂಗೆ ಆಗುತ್ತೆ. ಸ್ವಲ್ಪ ಬ್ಲೌಸ್ ಮನೆ ಸಲ ಹೋದಾಗ ಹೋಗೋದಾಗಲಿಲ್ಲ. ಅದಷ್ಟು ಹೇಳ್ಬರ್ಬೇಕಾಗಿತ್ತು ನೋಡಿ. ಅದಕ್ಕೆ ಹೊಂಟಿರಿ. ಬರೀ ಹೋಗಿ ಧನುಷ್ಯ ಬಿಡಾಕೆ ಬರ್ತಿದ್ದ ನೋಡ್ರಿ. ಅಲ್ಲಿ ಬಾರೋ ಪಟ್ನೆ ಊರಿಗೆ ಹೋಗ್ಬೇಕಂತೇಳಿ ಲಗೇಜ್ ಎಲ್ಲ ತೊಗೊಂಡು ಈ ಕಡೆ ಹೊಂಟಿ ನೋಡ್ರಿ. ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತಿ ನೋಡಿ. ಎಲ್ಲ ಕಡೆ ಮಳೆ ಬರತ್ತೆ. ಅದಕ್ಕೆ ಇಲ್ಲೊಂದು ಕಡೆ ವೆಯ್ಟ್ ಮಾಡಕತ್ತೀವಿ ಗಾಡಿ ನಿಂದ್ರಿಸಿ. ಇಷ್ಟೋ ತನಕ ಅಲ್ಲಿ ಇಲ್ಲಿ ಅಡ್ಡಾಡಿದೀವಿ. ಶಾಪಿಂಗ್ ಮಾಡೋಕ್ಕೆ ಟೈಮ್ ಆಗ್ಬಿಡ್ತು ನೋಡ್ರಿ. ಇಲ್ಲಿಕಂದು ಜಲ್ದಿನೇ ಹೋಗ್ತಿದ್ದೆ ಆವಾಗಲೇ. ಈಗ 6 ಗಂಟೆ ಆಗೋಯ್ತು. ಇನ್ನು ಮಳೆ ಒಳಗೆ ಮಾಲ್ ತೊಗೊಂಡು ಮತ್ತು ಬಸ್ ಒಂದು ಸಿಗ್ತಾವಲ್ಲ ಗೊತ್ತಿಲ್ಲ. ಮೊದಲೇ ಟೈಮ್ ಭಾಳ ಆಗೈತಿ. ಏನು ಮಾಡೋಕ್ಕಾಗಲ್ಲ. ಈಗ ನೋಡೋ ಟೈಮ್ ಮತ್ತು ಇನ್ನೊಂದು ಸ್ವಲ್ಪ ನಿಂತು ಹೊತ್ತು ಹೋಗ್ಬೇಕಂತೇಳಿ ಅಂತೀವಿ. ಜಸ್ಟ್ ಬಂದು ಇಳ್ಕೊಂಡೆ ನೋಡ್ರಿ. ಟೈಮ್ ಎಷ್ಟು 8:15 ಆಯ್ತು ನೋಡ್ರಿ. ನಮ್ಮ ತಂಗಿ ಆಶಾದು ಬಂದಾರತ್ತ. ಅವರು ಹೂನಿಪ್ರಿಗ್ಲಿಂದ ಅವ್ರು ಬರ್ತೀನಿ ಅಂದಾರ. ಅದಕ್ಕೆ ವೆಯ್ಟ್ ಮಾಡ್ಕೋತ ನಿಂತಿ ನೋಡ್ರಿ. ಕತ್ಲಾಗೇ ಬಿಡ್ತು. ಮನೆ ಹೋಗೋಣ ಒಂದು ಸ್ವಲ್ಪ. ಅಲ್ಲೇನು ಗುಡಿ ಮುಚ್ಚಿರ್ಬೇಕು ಆಲ್ಮೋಸ್ಟ್. ಅಲ್ಲಿ ಟೈಮೇ ಭಾಳ ಆಗೈತಿ. ಬಂದು ನೋಡ್ರಿ ನಮ್ಮ ತಂಗಿ ಆಶಾ. ಆಕಿಂದೇ ಅನ್ನಿಸ್ತದ. ಆಕಿನೇ ಅದ. ಯಾವ ಬಂದ್ರಿ ಊರಿಂದ? ಆರಾಮದಿರ್ಲ? ನೋಡ್ರಿ ಬಾಗೇವಾಡಿ. ಹಾಯ್ ಆದ್ಯ ಸಾನು, ಆರಾಮದಿರಿಲ್ಲ? ಹಾಯ್ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ನಮ್ಮ ಮಮ್ಮಿ ನೋಡ್ರಿ ಫುಲ್ ಜೋರು ಕೆಲಸ ಮಾಡಕತ್ತಾಳ. ಕಾಯಿಪಲ್ಲೆ ತೆಗಿಯಕತ್ತಾಳ. ಇವತ್ತು ಬಸು ಜಯಂತಿ ಕೂಡ ಫುಲ್ ಅಂಗಡಿಯಾಗ ಬಿಜಿ ಆಗ್ಬಿಟ್ಟ. ಏನು ಮಾಡೋದು ಸಸ್ತಾರಲ್ಲ. ಅದಕ್ಕೆ ನಮ್ಮ ಮಮ್ಮಿಗೆ ಬಿಡ್ಲಾರ್ದು ನಮಗೂ ಬಿಡ್ಲಾರ್ದು ನೋಡ್ರಿ. ಅಂಗಡಿಗೆ ಮಾಲ್ ತೊಗೊಂಡು ಓಡೋಡು ನಮ್ಮ ಡ್ಯೂಟಿ ಮಾಡೋದು. ಮತ್ತು ನಾವು ಮಾಡೋದು ಕೂತು ಕಮೆಂಟ್ ಮಾಡೋರು ಮಾಡ್ತಾರೆ. ಖಾಲಿ ಕೂತು ತವ್ರ ಮನೆ ಹೋಗಿ ಕೂತು ನಾವು ಇಲ್ಲಿ ಗಂಡ ಮನೆಯೂ ಮೇಂಟೈನ್ ಮಾಡ್ತೀವಿ, ಡ್ಯೂಟಿನೂ ಮಾಡ್ತೀವಿ, ನಮ್ಮ ಮಮ್ಮಿಗೆ ಹೆಲ್ಪು ಮಾಡ್ತೀವಿ. ಅವರಲ್ಲಿ ಕೂತ್ಬಿಟ್ರೆ ಹೋಗಿ ಮಾಡೋದಾಗ್ಲಾರ್ಕ ಕೂತು ಕಮೆಂಟ್ ಮಾಡ್ತಾರೆ ಒಬ್ಬೊಬ್ರು. ನೋಡಿರಿ ಬರಾಕ್ ಫ್ರಾಕ್ ತೊಗೊಂಬಂದ್ವಿ. ಇದೆ ನೋಡಿರಿ ಫುಲ್ ಖುಷಿ ಆಗ್ಬಿಟ್ರೆ. ಆಕಿಂದ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಸಾನು. ನಿನಗೆ 20 ಎಷ್ಟಕ್ಕಾಗಿ 23 ಸಾನು ನೋಡಿ. ನಿಂದಿರ ಒಂದು ಸೆಕೆಂಡ್. ವಿಶ್ ಯು ಹ್ಯಾಪಿ ಬರ್ಡೇ ಅಡ್ವಾನ್ಸ್. ನಾವು ಬರ್ತೀವಿಲ್ಲ ಗೊತ್ತಿಲ್ಲ. ಅದಕ್ಕೆ ಸುಮ್ಮ ಅಡ್ವಾನ್ಸ್ ಒಂದು ಫ್ರಾಕ್ ತೊಗೊಂಡು ನೋಡಿಲ್ಲ. ಆಫರ್ ಇದ್ದು ಅಂತ ಹೇಳಿದ್ರೆ 70%. ಅದರಲ್ಲಿ ನೋಡ್ರಿದ್ದು 600 ಬಿದ್ದಿದ್ದು. ಚಂದ ಐತಿಲ್ಲ ಫ್ರಾಕ್. ಇನ್ನೊಂದು ಇಷ್ಟೊಂದು ಅಲ್ಲಿ ಮನೆಯೊಳಗೆ ಇಟ್ಟು ಬಂದೀನಿ. ಇಲ್ಲಿ ದಿಕ್ಕಿ ತಂದೆ ನೋಡ್ರಿ. ಬರ್ರಿ ನಮ್ಮ ಬಾಗೇವಾಡಿ ಬಸವ ಸ್ಮಾರಕ ಐತಲ್ಲ, ಅಲ್ಲೇ ನೋಡ್ರಿ ತೊಟ್ಲದ ಹಾಕಿತ್ತು. ನಿಮಗೂ ತೋರಿಸ್ನಂತ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬರ್ತೀವಿ. ಮಮ್ಮಿ ಬಿಸಿ ಹೋಳಿಗೆ ಚಪಾತಿ ಮಾಡಿದ್ಲಿ ಇವತ್ತು. ಅದಕ್ಕೆ ಊಟ ಮಾಡ್ತೀನಿ. ಆಶಾನು ಚಪಾತಿ ಮಾಡಿಕೊಟ್ಟು ಬಿಸಿವು. ಮಮ್ಮಿ ಇವತ್ತು ಮಧ್ಯಾಹ್ನ ಹೋಳಿಗೆ ಮಾಡಿದ್ಲತ್ತ. ಬಸ್ ಜೆಂಟ್ಸ್ ಬಂದು ಊಟ ಮಾಡೋಂಬರಿ ಎಲ್ಲರೂ. ಊಟ ಮಾಡಿ ಮ್ಯಾಗ ಬಂದೆ ನೋಡ್ರಿ. ಮ್ಯಾಗ ಬಂದು ನಮ್ಮನ್ನ ನೋಡಿ ಊಟ ಮಾಡ್ಬಿಟ್ಟು ಎಲ್ಲರೂ ಜ್ಯೂಸ್ ಕುಡಿಯಾಕತ್ತೀವಿ. ಜ್ಯೂಸ್ ಕುಡಿಯಂಬರ್ರಿ ರಾತ್ರಿ 11 ಗಂಟೆಗೆ. ಈಗ ಟೈಮ್ ನೋಡ್ರಿ ರಾತ್ರಿ ಎಷ್ಟು 2 ಗಂಟೆ ಆಗೈತಿ. ಇದು ಬಸವೇಶ್ವರ ಬಸವಣ್ಣಪ್ಪಂದು ಇದು ಬಂದೈತೆ ನೋಡ್ರಿ. ಪಲ್ಲಕ್ಕಿ ಬರ್ತೈತಿ ರೀ ಪ್ರತಿ ವರ್ಷನೂ ಬಸವ ಜಯಂತಿಗೆ. ಹಾಗೆ ನೋಡ್ರಿ ರಾತ್ರಿ 2 ಗಂಟೆಗೆ ಪಲ್ಲಕ್ಕಿ ತೊಗೊಂಡು ಬರ್ತಾರೆ. ಈ ಥರ ನಮಗೂ ಎಚ್ಚರ ಆಯ್ತು ನೋಡ್ರಿ. ಎಲ್ಲರೂ ಇಷ್ಟು ರಾತ್ರಿ ಆದರೂ ಸಹ ಎಲ್ಲರೂ ಸೌಂಡ್ ಬಂತಂದ್ರೆ ಹೊರಗೆ ಬಂದು ಮನೆ ಮುಂದೆ ನೀರು ಹೊಡೆದು ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಪಲ್ಲಕ್ಕಿಗೆ ಏನೈತಿ ಕಾಯಿ ಆಮೇಲೆ ಸಕ್ಕರೆ ಉದ್ದಿನ ಕಡೆ ತೊಗೊಂಡು ನಿಂತಿರ್ತಾರೆ ನೋಡ್ರಿ. ಪ್ರತಿಯೊಬ್ಬರು ಎಲ್ಲರೂ ದರ್ಶನ ತೊಗೋರಿ ಪಲ್ಲಕ್ಕಿದು ಬಸವಣ್ಣಪ್ಪಂದು. ಆ್ಯಕ್ಚುಲಿ ಲೇಟಾಗಿ ಅಪ್ಲೋಡ್ ಮಾಡಕತ್ತೀನಿ ನೋಡಿ ವಿಡಿಯೋ. ನಾನು ಹೋಗಿ ಬಂದ್ಮ್ಯಾಗ ಎಡಿಟ್ ಮಾಡೋಕ್ಕಾಗಲಿಲ್ಲ. ಈಗ ಪೇಷಂಟ್ ಅದು ಬಿಜಿ ಅಂತೇಳಿ ಬರೀ 2 ಗಂಟೆಗೆ ಬರ್ತೀನಿ. ಇಲ್ಲೇ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ನೋಡಿ. ಬಸವಣ್ಣಪ್ಪಂದು ಫೋಟೋನು ಇಟ್ಕೊಂಡು ಈ ಥರ ಮೆರವಣಿಗೆ ಮಾಡ್ಕೊಂಡು ಪಲ್ಲಕ್ಕಿ ತೊಗೊಂಡೇ ಬರ್ತಾರೆ ಪ್ರತಿ ವರ್ಷ ರಾತ್ರಿ. ಬರೀ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.